ನಮಸ್ಕಾರ ಸ್ನೇಹಿತರೆ, ಇನ್ಸೈಡ್ ಸ್ಟೋರಿ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮತ್ತೊಮ್ಮೆ ಜಗತ್ತನ್ನೇ ಚಕಿತಗೊಳಿಸುವ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅದು ಯಾವುದೋ ಅಥವಾ ಕಂಪನಿ ಅಥವಾ ಆಸ್ತಿ ಖರೀದಿಯಲ್ಲ, ಬದಲಾಗಿ ಇಡೀ ಒಂದು ದ್ವೀಪ ದೇಶವನ್ನೇ ಖರೀದಿ ಮಾಡುವ ಹಠ. ಹೌದು ಸ್ನೇಹಿತರೆ, ನಾವು ಮಾತಾಡ್ತಿರೋದು ಗ್ರೀನ್ಲ್ಯಾಂಡ್ ಬಗ್ಗೆ. ಡೆನ್ಮಾರ್ಕ್ಗೆ ಸೇರಿದ ಈ ಸ್ವಾಯತ್ತ ಪ್ರದೇಶವನ್ನು ಅಮೆರಿಕಕ್ಕೆ ಮಾರಿಬಿಡಿ ಅಂತ ಟ್ರಂಪ್ ಆಫರನ್ನು ಕೊಟ್ಟಿದ್ದಾರೆ. ಆದರೆ ಡೆನ್ಮಾರ್ಕ್ ಇದಕ್ಕೆ ಸಾರಾಸಗಟಾಗಿ ನೋ ಅಂತ ಹೇಳಿದೆ. ಹಾಗಾದರೆ ಟ್ರಂಪ್ ಯಾಕೆ ಈ ಮಂಜಿನ ನಾಡಿನ ಹಿಂದೆ ಬಿದ್ದಿದ್ದಾರೆ? ಇದರ ಹಿಂದೆ ಅಡಗಿರುವ ಅಸಲಿ ಗೇಮ್ ಪ್ಲಾನ್ ಏನು? ಇವತ್ತಿನ ಇನ್ಸೈಡ್ ಸ್ಟೋರಿಯಲ್ಲಿ ನೋಡೋಣ ಸ್ನೇಹಿತರೆ. ಈ ಗ್ರೀನ್ಲ್ಯಾಂಡ್ ಅನ್ನೋದು ಇದು ಒಂದು ಬರೀ ಮಂಜಲ್ಲ, ಇದು ಒಂದು ಚಿನ್ನದ ಗಣಿ ಇದ್ದಾಗೆ. ಗ್ರೀನ್ಲ್ಯಾಂಡ್ ನೋಡಲು ಕೇವಲ ಮಂಜಿನಿಂದ ಕೂಡಿದೆ, ಖಾಲಿ ಜಾಗದಂತೆ ಕಾಣಬಹುದು. ಆದರೆ ವಿಜ್ಞಾನಿಗಳು ಮತ್ತು ಭೂಗರ್ಭ ಶಾಸ್ತ್ರ ಪ್ರಕಾರ ಇಲ್ಲಿ ಅಪಾರವಾದ ಖನಿಜ ಸಂಪತ್ತಿದೆ. ಟ್ರಂಪ್ ಅವರ ಕಣ್ಣು ಬಿದ್ದಿರೋದು ಇಲ್ಲಿರುವ ರೇರ್ ಅರ್ತ್ ಎಲಿಮೆಂಟ್ಸ್ ಮೇಲೆ. ಅಂದರೆ ಸ್ಮಾರ್ಟ್ಫೋನ್, ಹಾಗೆ ಎಲೆಕ್ಟ್ರಾನಿಕ್ ಕಾರ್ ಮತ್ತು ಆಧುನಿಕ ಯುದ್ಧ ವಿಮಾನಗಳ ತಯಾರಿಕೆಗೆ ಬೇಕಾಗುವ ಅತ್ಯಂತ ಅಪರೂಪದ ಖನಿಜಗಳು ಇಲ್ಲಿ ಸಮೃದ್ಧವಾಗಿ ಸಿಗ್ತವೆ. ಸದ್ಯಕ್ಕೆ ಈ ಖನಿಜಗಳು ಮೇಲೆ ಚೀನಾದ ಏಕಸ್ವಾಮ್ಯವಿದೆ. ಆ ಚೀನಾವನ್ನು ಕಟ್ಟಿಹಾಕಲು ಟ್ರಂಪ್ಗೆ ಗ್ರೀನ್ಲ್ಯಾಂಡ್ ಬೇಕೇ ಬೇಕು. ಇನ್ನು ಭದ್ರತೆ ಮತ್ತು ಕ್ಷಿಪಣಿ ತಂತ್ರಜ್ಞಾನ ಇನ್ನೊಂದು ಮುಖ್ಯ ಕಾರಣ. ಅಂದರೆ ಅಮೆರಿಕದ ರಾಷ್ಟ್ರೀಯ ಭದ್ರತೆ. ರಷ್ಯಾದಿಂದ ಅಮೆರಿಕದ ಮೇಲೆ ಯಾವುದಾದ್ರೂ ಕ್ಷಿಪಣಿ ದಾಳಿ ನಡೆದರೆ ಅದು ಆರ್ಕಿಟಿಕ್ ಮೂಲಕವೇ ಬರಬೇಕು. ಅಮೆರಿಕ ಈಗ ಗ್ರೀನ್ಲ್ಯಾಂಡನ್ನು ತನ್ನ ಮಿಲಿಟರಿ ಬೇಸನ್ನು ಮತ್ತಷ್ಟು ಬಲಪಡಿಸಲು ಬಯಸ್ತಿದೆ. ಅಮೆರಿಕದ ಆಕಾಶಕ್ಕೆ ಕ್ಷಿಪಣಿ ಬರುವ ಮೊದಲೇ ಗ್ರೀನ್ಲ್ಯಾಂಡ್ನಲ್ಲೇ ಅದನ್ನು ನಾವು ಹೊಡೆದುರುಳಿಸುವುದು ಟ್ರಂಪ್ ಅವರ ಮಾಸ್ಟರ್ ಪ್ಲಾನ್. ಇದನ್ನು ಅವರು ರಾಷ್ಟ್ರೀಯ ಹಿತಾಸಕ್ತಿ ಅಂತ ಕರೀತಾರೆ. ಆದರೆ ಡೆನ್ಮಾರ್ಕ್ ಇದನ್ನು ತನ್ನ ಸಾರ್ವಭೌಮತ್ವಕ್ಕೆ ಧಕ್ಕೆ ಅಂತ ಭಾವಿಸ್ತದೆ. ಇನ್ನು ಡೆನ್ಮಾರ್ಕ್ ಆಕ್ರೋಶ ಮತ್ತು ರಾಜತಾಂತ್ರಿಕ ಬಿಕ್ಕಟ್ಟು ಶುರುವಾಗಿದೆ. ಟ್ರಂಪ್ ಅವರ ಈ ಪ್ರಸ್ತಾಪಕ್ಕೆ ಡೆನ್ಮಾರ್ಕ್ ಪ್ರಧಾನಿ ಅತ್ಯಂತ ಕಠಿಣವಾಗಿ ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದಾರೆ. ಗ್ರೀನ್ಲ್ಯಾಂಡನ್ನು ನಾವು ಮಾರಾಟಕ್ಕೆ ಇಟ್ಟಿಲ್ಲ, ಈ ಚರ್ಚೆಯ ಅಸಂಬದ್ಧ ಎಂದು ಹೇಳಿದ್ದಾರೆ. ಇದರಿಂದ ಸಿಟ್ಟಾದ ಟ್ರಂಪ್ ಡೆನ್ಮಾರ್ಕ್ಗೆ ನೀಡಬೇಕಿದ್ದ ಅಧಿಕೃತ ಭೇಟಿಯನ್ನೇ ರದ್ದು ಮಾಡಿಕೊಂಡಿದ್ದಾರೆ. ಒಬ್ಬ ಮಿತ್ರ ರಾಷ್ಟ್ರ ಜೊತೆ ಟ್ರಂಪ್ ನಡೆದುಕೊಳ್ಳುತ್ತಿರುವ ರೀತಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಇನ್ನು ಗ್ರೀನ್ಲ್ಯಾಂಡ್ ಜನರು ಕೂಡ ನಾವು ಮಾರಾಟಕ್ಕಿಟ್ಟಿರುವ ಸರಕುಗಳಲ್ಲ ಅಂತ ಆಕ್ರೋಶವನ್ನು ಕೂಡ ಅಲ್ಲಿನ ಜನ ವ್ಯಕ್ತಪಡಿಸಿದ್ದಾರೆ. ಇನ್ನು ಹಾಗೆ ಡೆನ್ಮಾರ್ಕ್ ಹಾಗೆ ಗ್ರೀನ್ಲ್ಯಾಂಡ್ ಮೇಲೆ ಟ್ರಂಪ್ ಅವರ ಸುಂಕದ ಅಸ್ತ್ರವನ್ನು ಕೂಡ ಇಲ್ಲಿ ಪ್ರಯೋಗ ಮಾಡ್ತಿದ್ದಾರೆ. ಜನವರಿ 17, 2026ರಂದು ಟ್ರಂಪ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ, ಅವರ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬಾಂಬನ್ನು ಸಿಡಿಸಿದ್ದಾರೆ. ಬ್ರಿಟನ್, ಡೆನ್ಮಾರ್ಕ್, ಫ್ರಾನ್ಸ್, ಜರ್ಮನಿ ಸೇರಿದಂತೆ ಒಟ್ಟು 8 ಯುರೋಪಿಯನ್ ರಾಷ್ಟ್ರಗಳಿಂದ ಅಮೆರಿಕಕ್ಕೆ ಬರುವ ವಸ್ತುಗಳ ಮೇಲೆ ಫೆಬ್ರವರಿ 1ರಿಂದ 10% ಸುಂಕವನ್ನು ವಿಧಿಸಲಾಗುವುದು ಮತ್ತು ಜೂನ್ 1ರ ವೇಳೆಗೆ ಅದನ್ನು 25%ಗೆ ಏರಿಸಲಾಗುವುದು ಅಂತ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಅಮೆರಿಕ ಇಡೀ ಗ್ರೀನ್ಲ್ಯಾಂಡನ್ನು ಪೂರ್ಣವಾಗಿ ಖರೀದಿ ಮಾಡುವವರೆಗೂ ಈ ಸುಂಕದ ಬರೆ ಮುಂದುವರಿಯುತ್ತದೆ ಅಂತ ಹೇಳಿದ್ದಾರೆ. ಇನ್ನು ನ್ಯಾಟೋ ಅಂಗಳದಲ್ಲಿ ಬಿರುಗಾಳಿ ಎದ್ದಿದೆ. ಈ ವಿಷಯ ಈಗ ಮಿತ್ರ ರಾಷ್ಟ್ರಗಳ ನಡುವೆಯೇ ಯುದ್ಧದ ವಾತಾವರಣವನ್ನು ನಿರ್ಮಿಸಿದೆ. ಬ್ರಿಟನ್ ಮತ್ತು ಡೆನ್ಮಾರ್ಕ್ ಬೆಂಬಲಕ್ಕೆ ನಿಂತಿರುವ ಫ್ರಾನ್ಸ್, ಜರ್ಮನಿ, ನಾರ್ವೆ ದೇಶಗಳು ಈಗಾಗಲೇ ಗ್ರೀನ್ಲ್ಯಾಂಡ್ ರಕ್ಷಣೆಗೆ ತಮ್ಮ ಸೈನಿಕರನ್ನು ಕಳಿಸಿವೆ. ಇದನ್ನು ಕಂಡು ಕೆರಳಿದ ಟ್ರಂಪ್, ನಮ್ಮ ಸಹಾಯ ಪಡ್ಕೊಂಡು ನಮಗೆ ಪ್ಲಾನ್ಗೆ ಅಡ್ಡ ಮಾಡುತ್ತಿರುವ ದೇಶಗಳಿಗೆ ನಾವು ಪಾಠ ಕಲಿಸ್ತೇವೆ ಅಂತ ಗುಡುಗಿದ್ದಾರೆ. ನ್ಯಾಟೋ ಒಕ್ಕೂಟದ ಇತಿಹಾಸದಲ್ಲೇ ಇಂತಹ ಬಿಕ್ಕಟ್ಟು ಎಂದೂ ಕೂಡ ಕಂಡಿರಲಿಲ್ಲ. ಸ್ನೇಹಿತರೆ, ಒಬ್ಬ ರಾಷ್ಟ್ರದ ಅಧ್ಯಕ್ಷನಾಗಿ ತನ್ನ ಆಸೆಗೆ ಇಡೀ ಖಂಡದ ಮೇಲೆಯೇ ಆರ್ಥಿಕ ದಾಳಿ ಮಾಡುತ್ತಿರುವುದು ಎಷ್ಟು ಸರಿ? ಇದು ಜಾಗತಿಕ ಶಾಂತಿಗೆ ಧಕ್ಕೆ ತರುತ್ತದೆಯೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ನೂ ಇದೇ ಥರದ ರೋಚಕ ಅಪ್ಡೇಟ್ಗಳಿಗಾಗಿ ದಯವಿಟ್ಟು ಇನ್ಸೈಡ್ ಸ್ಟೋರಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.